ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಿಥುನ ರಾಶಿಗೆ ಈ ಒಂದು ಶನಿಯ ವಕ್ರ ತ್ಯಾಗ ಫಲ. ಶನಿ ಕರ್ಮಕಾರಕ, ನಿಮಗೆ ಅಷ್ಟಮಾಧಿಪತಿ ಹಾಗೂ ಭಾಗ್ಯಾಧಿಪತಿ. ಅಷ್ಟಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ಏನಾಗುತ್ತೆ, ಇರೋ ಉದ್ಯೋಗಕ್ಕೊಂದು ಸಂಚಕಾರ ಬರುತ್ತೆ. ಇರೋ ಉದ್ಯೋಗದಲ್ಲಿ ನೀವು ತೃಪ್ತಿ ಇರೋಲ್ಲ. ಹೌದು ಅಲ್ವೋ ಹೇಳಿ? ಇಷ್ಟು ದಿನ ಏನೋ ಒಂಚೂರು ನಡೀತಿತ್ತು. 100% ಮಿಥುನ ರಾಶಿ ಇಲ್ಲ ಮಿಥುನ ಲಗ್ನದವರು ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ ಅಂತ ಕಾಯ್ತಿರ್ತೇನೆ. ಈ ಒಂದು 5-6 ದಿನದಿಂದ ಇಲ್ಲ ಒಂದು ವಾರ ಇಲ್ಲ ಒಂದು ತಿಂಗಳಲ್ಲಿ ನೀವು ಬದಲಾವಣೆ ಮಾಡಿರ್ಬೇಕು, ಇಲ್ಲ ಬದಲಾವಣೆಗೆ ನೀವು ಯೋಚನೆ ಮಾಡ್ತಿರ್ಬೇಕು. ವಕ್ರ ಇತ್ತು, ಕಾಣಿಸ್ಕೊಳ್ಳಿಲ್ಲ. ಈಗ ಅದರ ಒಂಥರ ಪ್ರೆಷರ್ ನೋಡತಕ್ಕಂಥದ್ದಾಗುತ್ತೆ. ಅದರ ಮೇಲೆ ಗುರು ಬೇರೆ ವಕ್ರವಾಗಿ ನಿಮ್ಮ ಮನೆಗೆ ಹಿಂದಕ್ಕೆ ಬರ್ತಾನೆ ಈ ಡಿಸೆಂಬರ್ 5ಕ್ಕೆ. ಕಾರಕೋ ಕಾರಕ ಭಾವನಾಸ್ತಿ ಎರಡೂ ಕಡೆಯಲ್ಲೂ ನಡೆಯುತ್ತೆ. ಶನಿ ಇರೋ ಮನೆಗೆ ಬಲ, ನೋಡೋ ಮನೆಗೆ ಪೆಟ್ಟು ಅಂತ ಹೇಳ್ತಾರೆ. ಆದ್ರೆ ಶನಿ ಇರೋ ಸಾರ ಏನು? ಕೇಂದ್ರಾಧಿಪತಿಯಾಗಿ ಗುರುವಿನ ಸಾರದಲ್ಲಿ ಬಂದು ನಿಂತ್ಕೋತಾನೆ. ಪೂರ್ವಭಾದ್ರ ನಕ್ಷತ್ರ. ಸೊ 100% ಇರೋ ಉದ್ಯೋಗ, ವ್ಯವಹಾರ, ವ್ಯಾಪಾರದಲ್ಲೊಂದು ತಳಮಳ. ಇದು ಹೆಂಗಿರುತ್ತೆ ಅಂತ ಹೇಳ್ದ ಅಂದ್ರೆ, ಹಿಂದೆ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನಿಗೆ ನೋಡಿ ಯಾರ್ಯಾರು ಇರ್ತಾರೆ ಜೊತೆನಲ್ಲಿ. ಭಗದತ್ತ, ಶಲ್ಯ, ಭೀಷ್ಮ, ದ್ರೋಣ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ. ಏನು ಶಕ್ತಿಶಾಲಿಗಳು ಗೊತ್ತಾ? ಅತಿರಥ, ಮಹಾರಥ, ಸಮರಥ, ಅರ್ಧರಥ. ಒಬ್ಬರ ಇಬ್ಬರ ನಿಲ್ಲೋದು. ಖುದ್ದು ದುರ್ಯೋಧನ, ಅವನ ಒಡಹುಟ್ಟಿದವರು ಸಮರಥರು. ಇಷ್ಟೆಲ್ಲ ಇದ್ದು ಕೂಡ ಆ ಆಲದ ಮರ ಬಿದ್ದೋಗುತ್ತೆ. ಕಾರಣ ಏನು ಗೊತ್ತಾ? ಕಾರಕೋ ಕಾರಕ ಭಾವನಾಸ್ತಿ. ತುಂಬಾ ಶಕ್ತಿ ಬಂದ್ರೆ ಬಿದ್ದೋಗುತ್ತೆ. ಆ ಮರಕ್ಕೆ ಕೊಡ್ಲಿ ಇಡ್ತು. ಅಂಥವ್ರನ್ನೇ ಬೀಳ್ಸೋದು. ನೀವು ಬೇಕಾದ್ರೆ ನೋಡಿ, ತುಂಬಾ ಶಕ್ತಿಶಾಲಿಗಳನ್ನ, ಬುದ್ಧಿವಂತರನ್ನ, ಜ್ಞಾನವಂತರನ್ನ ಅಲ್ಲಿರ್ಲಿಕ್ಕೆ ಬಿಡೋದಿಲ್ಲ. ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಇವತ್ತಿನ ಕನ್ನಡದ ಅಚ್ಚುಮೆಚ್ಚಿನ ನಟ ಅನಂತ್ನಾಗ್ ಅವರು ಹೆಚ್ಚು ಕಡಿಮೆ 50 ವರ್ಷ ಕಾಯ್ಬೇಕಾಯ್ತು ಒಂದು ಪದ್ಮಶ್ರೀ ಅವಾರ್ಡ್ ತಗೊಳಕ್ಕೆ. ಯೋಚನೆ ಮಾಡಿ ನೋಡಿ, ಎಂತೆಂಥವ್ರಿಗೂ ಕೊಟ್ಟಿದ್ದಾರೆ. ಕಾರಕೋ ಕಾರಕ ಭಾವನಾಸ್ತಿ. ತಿಂದಾಕ್ಬಿಡ್ತಾರೆ ಅವರು. ನಟನೆಯನ್ನ ಕೊಟ್ಟು ಬಿಟ್ರೆ ತಿಂದಾಕ್ಬಿಡ್ತಾರ ಅವರು. ಗಮನಿಸಿದೀರಾ? ಡಾಕ್ಟರ್ ರಾಜ್ಕುಮಾರ್ ಅವರು, ಅವರನ್ನ ರಾಜಕೀಯಕ್ಕೆ ಅವರ ಒಳ್ಳೆತನವನ್ನ ಬಳಸಿಕೊಳ್ಳಲು, ದುರುಪಯೋಗ ಮಾಡಿಕೊಳ್ಳಲು ಎಷ್ಟು ಜನ ಶತಪ್ರಯತ್ನ. ಅವ್ರ ಹೆಸರಲ್ಲಿ ಬದುಕಿದವರು ಎಷ್ಟು ಜನನು. ಸಾಹಸ ಸಿಂಹ ವಿಷ್ಣುವರ್ಧನ್, ಗಮನಿಸಿ ನೋಡಿ. ಜೀವನ ಪರ್ಯಂತ ಅವರ ಒಳ್ಳೆತನವೇ ಅವರಿಗೆ ನೋವಾಗಿ ಬಿಡ್ತು. ಕಾರಕೋ ಕಾರಕ ಭಾವನಾಸ್ತಿ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಶಕ್ತಿಶಾಲಿ ಅಲೆಕ್ಸಾಂಡರ್ 28ನೇ ವಯಸ್ಸಿಗೆ ಎಕ್ಸಿಟ್. ಅವನ ಸಾವು ಇವತ್ತಿಗೂ ಅವನ ಶರೀರ ಸಿಗಲಿಲ್ಲ. ಅಲ್ಲಿದೆ ಇಲ್ಲಿದೆ ಅನ್ನತಕ್ಕಂಥ ಮಾತಿದೆ. ಅದಕ್ಕೊಂದು ಏನೋ ಒಂದು ಸ್ಮಾರಕ ಮಾಡಿದ್ದಾರೆ. ಬಟ್ ಸ್ಟಿಲ್ ಭಗವಂತನಾದಂಥ ಜೀಸಸ್ಗೆ ಬಿಡ್ಲಿಲ್ಲ, ಮೊಹಮ್ಮದ್ ಪೈಗಂಬರ್ಗೆ ಬಿಡ್ಲಿಲ್ಲ, ಬುದ್ಧರಿಗೆ ಬಿಡ್ಲಿಲ್ಲ. ನೀವು ಬುದ್ಧರ ಚಿತ್ರವನ್ನ ನೋಡಿದ್ದೀರಾ? ಪೂರ್ತಿ ಇಲ್ಲಿ ಏನೋ ಒಂಥರ ಟೋಪಿ ತರ ಇದೆ. ಬಸವನ ಹುಳುಗಳು ಪೂರ್ತಿ ತುಂಬಿಕೊಂಡಿದೆ. ಅವರಿಗೆ ಬಿಸಿಲು ತಾಕಬಾರದು ಅನ್ನೋದು ಒಂದಾದ್ರೆ, ಅಲ್ಲಿ ಬಂದು ಕುತ್ಕೊಂಡು ನೋವೇ ಅಲ್ವಾ? ಆ ಧ್ಯಾನಶೀಲ ವ್ಯಕ್ತಿ
ಜ್ಞಾನಶೀಲ ವ್ಯಕ್ತಿ. ಗೊಮ್ಮಟೇಶ್ವರ ಅನ್ನತಕ್ಕಂಥದ್ದು ನಾವು ನೋಡ್ತೀವಿ ಅಂದ್ರೆ ಅಲ್ಲೊಂದು ಅಣ್ಣ ತಮ್ಮಂದಿರ ಧರ್ಮಚಕ್ರದ ಒಂದು ಎಳೆದಾಟ. ಬೇನು ಬೇಡ ಹೋಗಪ್ಪ ಅಂತ ಗೊಮ್ಮಟೇಶ್ವರ ಆಗಿಬಿಟ್ಟಿರ್ತಕ್ಕಂಥದ್ದು. ನಮ್ಮ ಇತಿಹಾಸದಲ್ಲಿದೆ ಮಕ್ಕಳು ತುಂಬಾ ಶಕ್ತಿಶಾಲಿಗಳನ್ನ. ಏನು ಬೇಡ, PV ನರಸಿಂಹರಾವ್ ಬಿಟ್ರ ಜ್ಞಾನವಂತರು, ಪಂಡಿತೋತ್ತಮರು, ತುಂಬಾ ಒಳ್ಳೆಯವರಾದ್ರೆ ಫಸ್ಟ್ ಹೊಡಿಲಿಕ್ಕೆ ನಿಂತ್ಕೋತಾರೆ. ಕಾರಕೋ ಕಾರಕ ಭಾವನಾಸ್ತಿ. ಇಷ್ಟು ಶಕ್ತಿಶಾಲಿಗಳಿದ್ದಿದ್ದೇ ದುರ್ಯೋಧನನಿಗೆ ಒಂದು ರೀತಿ ಹುಚ್ಚು ಕುದುರೆಯಾಗಿ ಭೀಷ್ಮರಿಗೆ, ದ್ರೋಣರಿಗೆ, ನಿಮಗೆ ಯಾರಿಗೂ ಗೊತ್ತಿಲ್ಲ, ಅವರಾಗಿ ನಿರ್ಧಾರ ಮಾಡೋವರೆಗೂ ಅವರನ್ನ ಸೋಲ್ಸೋರು ಯಾರು ಹುಟ್ಟಿಲ್ಲ. ಯಾಕಂದ್ರೆ ಆ ಒಂದು ಯುದ್ಧದ ಸಂದರ್ಭದಲ್ಲಿ ದುರ್ಯೋಧನನೇ ಕೇಳ್ತಾನೆ ಭೀಷ್ಮರನ್ನ, ನಮ್ಮ ಹಾಗೂ ಅವರ ಬಲಾಬಲಗಳೇನು ಅಂತ. ಆಗ ಭೀಷ್ಮರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನನ್ನ ಬಲದ ಬಗ್ಗೆ ನಾನು ಮಾತಾಡೋಲ್ಲ, ಅದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ನಮ್ಮ ಹತ್ರ ಇರೋ ಒಂದು ಬಲಾಬಲಗಳಿದೆಯಲ್ಲ ಅಪರಿಮಿತ. ದ್ರೋಣಾಚಾರ್ಯರನ್ನ ಸೋಲಿಸೋರು ಹುಟ್ಟಿಲ್ಲ. ಅರ್ಜುನನನ್ನ ಎದುರಾಕೊಂಡು ಅರ್ಜುನನ ಮೇಲೆ ಯುದ್ಧ ಮಾಡುವಷ್ಟು ಪರಿಪೂರ್ಣ ಶಕ್ತಿ ದ್ರೋಣಾಚಾರ್ಯರಿಗಿದೆ. ನೀವು ಗಮನಿಸಿ ನೋಡಿ, ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಭೀಷ್ಮರನ್ನು ನೋಡಿಲಿಕ್ಕಾಗ್ಲಿಲ್ಲ, ಶಿಖಂಡಿನಿಟ್ಟು ಹೊಡೆಯೋದು. ದ್ರೋಣಾಚಾರ್ಯರನ್ನ ನೋಡಿಬೇಕಾದ್ರೆ ಅರ್ಜುನ ಹೊಡೆಯಲಿಲ್ಲ, ಆ ಗುರು ಹತ್ಯೆ ದೋಷಕ್ಕೆ ಹೋಗ್ಲಿಲ್ಲ. ಅಲ್ಲಿ ದ್ರೌಪದಿಯ ಸೋದರ ದೃಷ್ಟದ್ರಮ್ಯ, ದ್ರುಪದ ರಾಜನ ಮಗ ಬಂದು ಶಿರಚ್ಛೇದನ ಮಾಡುದು. ಆಚಾರ್ಯರು ಆಚಾರದನ್ನ ಪಾಲನೆ ಮಾಡತಕ್ಕಂಥವ್ರು. ಅಂದ್ರೆ ಅಲ್ಲೊಂದು ಧರ್ಮದ ಸತ್ಯದ ಮಾಯೆ ನಡೆಯುತ್ತೆ. ಯಾಕಂದ್ರೆ ಇವರು ಎಲ್ಲರೂ ನಿಂತಿದ್ದು ತಪ್ಪಾದ ವ್ಯಕ್ತಿಯ ಜೊತೆ. ವಿಪರೀತ ಬಲ ಅದು ಅವನಿಗೆ ಅವಸಾನ ಇಡೀ ಕುರು ಸಾಮ್ರಾಜ್ಯವನ್ನೇ, ವಂಶವನ್ನೇ ನೋಡಿ ಅವನ್ ತೊಡೆ ಮುರ್ಕೊಂಡಿದ್ದಾಗ ಕಣ್ಣೀರಾಗ್ತಾನೆ. ಆವತ್ತು ನಾನು ವಿದುರನ ಮಾತು ಕೇಳಬೇಕಿತ್ತು, ನನ್ನ ಚಿಕ್ಕಪ್ಪನ ಮಾತು ಅಂತ ಕಣ್ಣೀರಾಗ್ತಾನೆ. ಯುದ್ಧದ ದಿನವೂ ಕೂಡ ವೇದವ್ಯಾಸರು ಬಂದಾಗ ಧೃತರಾಷ್ಟ್ರರಿಗೆ ಹೇಳ್ತಾರೆ, ಅಂಬಿಕಾಪತಿ, ನೀನು ಯೋಚನೆ ಮಾಡಿದ್ರೆ ತಡೆಯಬಹುದಿತ್ತು, ಆದರೆ ಈಶ್ವರನ ಇಚ್ಛೆ ಇದು ನಡೆಯಬೇಕಿತ್ತು. ಇನ್ನು ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಇಷ್ಟಕ್ಕೂ ವೇದವ್ಯಾಸರು ಆತನ ತಂದೆಯೇ ಅಲ್ವ, ಇದನ್ನು ಅನುಭವಿಸ್ಲೇಬೇಕು. ಜಯಾಪಜಯಗಳು ಯುದ್ಧದಲ್ಲಿ ಸಾಮಾನ್ಯ, ಆದರೆ ಎಲ್ಲಿ ಧರ್ಮವಿರುತ್ತದೋ ಅಲ್ಲೇ ವಿಜಯವಾಗುತ್ತದೆ. ಇಷ್ಟು ಶಕ್ತಿಗಳನ್ನಿಟ್ಟುಕೊಂಡಂತ ನೆಚ್ಚಿಕೊಂಡು 9 ದಿನ ಹೆಚ್ಚು ಕಡಿಮೆ ಯುದ್ಧ ಮಾಡಿದಂತ ಭೀಷ್ಮರ 10ನೇ ದಿನ ಬೀಳ್ತಾರೆ. 5 ದಿನ ಯುದ್ಧ ಮಾಡಿದಂತ ದ್ರೋಣರು 5ನೇ ದಿನ ಬೀಳ್ತಾರೆ. 2 ದಿನ ಯುದ್ಧ ಮಾಡಿದ ಕರ್ಣ ಬೀಳ್ತಾನೆ. ನೀವು ನೋಡಿ, ಕರ್ಣನ ಸಾವು ಕೂಡ ತಪ್ಪಾದ ವ್ಯಕ್ತಿಯ ಜೊತೆಯಲ್ಲಿ ನಿಂತಿದ್ದಕ್ಕೆ ಅವನ ಶಕ್ತಿಗಳೆಲ್ಲ ಹೋಯ್ತು. ಅವನನ್ನು ಕೂಡ ರಥದಿಂದ ಇಳಿದ ಮೇಲೆ ಅರ್ಜುನ ಬಾಣ ಬಿಟ್ಟು ಹೊಡೆಯಿತು. ಅದು ಕೃಷ್ಣ ಹೇಳಿದ್ದಕ್ಕೆ. ಏನ್ ಕೃಷ್ಣ ಈ ಕೃಷ್ಣ ಅಲ್ಲೊಂದು ನಡೆಯುತ್ತೆ. ಅವನಿಗೆ ಶಾಪಗಳಿದೆ, ಹೊಡೆದಾಕು ಅಂತೇಳಿ ಕೃಷ್ಣರು ಓಡಿಸೋದು. ಮಿಥುನ ರಾಶಿಗೆ ಅಂಥದ್ದೊಂದು ಭಾವ ಆಗುತ್ತೆ. ನಿಮ್ಮ ಒಳ್ಳೆತನಕ್ಕೆ ಪೆಟ್ಟೀಗ ಹುಷಾರಾಗಿರಿ, ತುಂಬಾ ಹುಷಾರಾಗಿರಿ. ಅಟ್ಲೀಸ್ಟ್ ಡಿಸೆಂಬರ್ 2026 ಡಿಸೆಂಬರ್ ಕಾರಕ ಭಾವನಾಸ್ತಿಯಾಗಿ ಗುರು ಬರ್ತಾನೆ. ಒಂಟಿ ಗುರು, ಜನ್ಮರಾಮ ವನವಾಸ ರಾಮ ಅಂತ ಹೇಳ್ತಾರೆ. ಅದೊಂದು ನಡೆಯುತ್ತೆ. 100% ತಪ್ಪಾದಂಥ ನಿರ್ಧಾರಗಳು, ವೃತ್ತಿ, ವ್ಯವಹಾರ, ಉದ್ಯೋಗ ಈ ರೀತಿಯ ಭಾವಕ್ಕೆ ಎಳ್ಕೊಂಡು ಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಆ ಬುಧನೂ ಕೂಡ ನೋಡಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬ್ಲಾಕ್ ಆಗ್ಬಿಟ್ಟು ವಕ್ರನಾಗಿ ನಿಂತು ಬಿಟ್ಟಿದ್ದಾನೆ.
ಹೋಗಲಿ. ಲಕ್ಷ್ಮೀಕಾರಕ ಶುಕ್ರ ನಿಮಗೆ ಯೋಗಕಾರಕ. ಅವನಾದ್ರೂ ಚೆನ್ನಾಗಿದ್ದಾನ ಅಂದ್ರೆ ಖಂಡಿತ ಆರನೇ ಮನೇಲಿ ಕೂತಿರೋದು ಧನ ನಷ್ಟಂ, ಲಕ್ಷ್ಮೀ ನಷ್ಟ. ಯಾವುದೋ ಪ್ರಾಪರ್ಟಿ ಡೀಲ್ಗಳು, ಮನೆ ಬದಲಾವಣೆ, ಮನೆ ಕಟ್ಟೋದು, ಗಾಡಿ ತಗೊಳ್ಳೋದು, ರಿಸ್ಕ್ ತಗೊಂಡು ವ್ಯವಹಾರಗಳು ಮಾಡೋದು, ಸಾಲ ಮಾಡಿ ವ್ಯವಹಾರಗಳು ಮಾಡೋದು, ಈ ಥರದ್ದು ಮಾಡತಕ್ಕಂಥದ್ದು ಹೋಗ್ತೀರಿ. ಒನ್ಲಿ ವೈದಿಕದಲ್ಲಿರೋರು ಮಾತ್ರ ಪಾರಾಗ್ತೀರಿ. ವೈದಿಕ ವೃತ್ತಿ, ವ್ಯವಹಾರ, ಉದ್ಯೋಗ ಅಂದ್ರೆ ಒಂದು ಟೀಚರ್, ಒಂದು ಲೆಕ್ಚರರ್, ಒಂದು ಟ್ಯೂಷನ್ ನಡೆಸ್ತಿದ್ದೀರಾ, ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೀರಾ. ಯಾಕಂದ್ರೆ ಶನಿ ಗುರುಸಾರ. ವೈದ್ಯಕೀಯ ರಂಗ, ಫಾರ್ಮಸಿ, ಮೆಡಿಕಲ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವೇದ ಕಲಿಸ್ತಿದ್ದೀರಾ, ನಾಟ್ಯ ಕಲಿಸ್ತಿದ್ದೀರಾ, ಇಂಜಿನಿಯರಿಂಗ್ ವಿಭಾಗ ಅಲ್ಲಿ ರಿಸ್ಕ್ ಇಲ್ಲ. ನಾನು ಬಂದೆ, ನೀವು ಕೇಳಿದ್ದು ನಾನು ಡಿಸೈನ್ ಮಾಡಿಕೊಟ್ಟೆ. ಆರ್ಕಿಟೆಕ್ಚರ್ ಇರ್ಬೋದು, ಕೆಮಿಕಲ್ ಇಂಜಿನಿಯರ್ ಇರ್ಬೋದು, ಸ್ಟ್ರಕ್ಚರಲ್ ಇಂಜಿನಿಯರ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಟೆಕ್ನಿಕಲ್ ಇಂಜಿನಿಯರ್ ಇರ್ಬೋದು, ಹಾರ್ಡ್ವೇರ್ ಇಂಜಿನಿಯರ್ ಇರ್ಬೋದು. ಇಂಥವುಗಳಲ್ಲಿ ಇರ್ತಕ್ಕಂಥವರಿಗೆ ಒಂದು ವಿಶೇಷ ಅನುಕೂಲ. ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಒಂದು ಸಣ್ಣ ಎಳೆದಾಟ, ಸಂಗಾತಿಯ ಜೊತೆ ಕೂಡ ಒಂದು ಸಣ್ಣ ಮನಸ್ತಾಪ ಆಗ್ಬೋದು. ಇದಾಗುತ್ತೆ, ಇಲ್ಲ ಇದಾಗುತ್ತೆ. ಸಂಗಾತಿ ಜೊತೆ ಮನಸ್ತಾಪ ಆಗಬೇಕು. ತೇರಿಗೆಳಿತು ಕೋಣ ನೀರಿಗೆಳಿತು ಅಂತಕ್ಕಂಥದ್ದು. ಷಷ್ಠಭಾಗದಲ್ಲಿ ಶುಕ್ರನಿದ್ದರೆ ಪೂರ್ವ ಪುಣ್ಯ ಕೆಟ್ಟೋಯ್ತು. ಪೂರ್ವ ಪುಣ್ಯ ಕೆಟ್ಟು ಹೋಯ್ತು. ಆ ಪೂರ್ವ ಪುಣ್ಯದಲ್ಲಿ ಬೇರೆ ಬುಧ ಬೇರೆ ಬಂದು ಕೂತಿದ್ದಾನೆ. ಇಲ್ದಿದ್ದೆಲ್ಲ ಮಾಡಿಸ್ತಾನೆ, ಇಲ್ದಿದ್ದೆಲ್ಲ ಎಳಿತಾನೆ. ಒಡವೆ ಅಡ ಇಡೋ ಪ್ರಸಂಗ, ಮನೆಯಲ್ಲಿ ಸ್ತ್ರೀಯರಿಗೆ ದೋಷ, ಪುರುಷರಿಗೆ ದೋಷ. ಅದರಲ್ಲೂ ಪುನರ್ವಸು ನಕ್ಷತ್ರದವರಿಗೆ ಪುತ್ರ ದೋಷ ಇಲ್ಲ ಪುತ್ರಿ ದೋಷ. ಮಿಥುನ ರಾಶಿಯ ಪುನರ್ವಸು ನಕ್ಷತ್ರದವರಿಗೆ, ಮಿಥುನ ಲಗ್ನದಲ್ಲಿ ಹುಟ್ಟಿ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ಆಗಿದ್ರೆ ಅಂತ ಅದಿದ್ದು ಒದ್ದಾಟ. ದೂರ ಕೆಲಸ ಅನ್ನತಕ್ಕಂಥ ಪ್ರಯತ್ನ ಮಾಡ್ತಿರೋರು ಒಂದ್ ಸ್ವಲ್ಪ ನೆಮ್ಮದಿ. ಆಶ್ರಮ ನಡೆಸ್ತಿದ್ದೀರಿ, ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೀರಿ, ಒಂದು ಅನಾಥಾಶ್ರಮ ನಡೆಸ್ತಿದ್ದೀರಿ, ವೃದ್ಧಾಶ್ರಮ ನಡೆಸ್ತಿದ್ದೀರಿ, ದೇವತಾ ಕಾರ್ಯ ನಡೆಸ್ತಿದ್ದೀರಿ, ಎಲ್ಲ ದೈವಮಯ ಅನ್ನತಕ್ಕಂಥ ಭಾವಾರ್ಥದಿಂದ ನಿಂತು ಬಿಟ್ಟಿದ್ದೀರಿ. ಅದು ನಡೆಸುತ್ತೆ. ಈ ಕಲಬೆರಕೆ ವ್ಯಾಪಾರ, ಕಲಾವಿದರು, ಆರ್ಟಿಸ್ಟ್ಗಳು, ಮಾಧ್ಯಮ ಪ್ರಪಂಚ ಇವುಗಳಲ್ಲಿರೋರು ಸ್ವಲ್ಪ ಎಚ್ಚರಿಕೆ ಅಂತೀವಿ. ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗಗಳು ತಕ್ಕ ಮಟ್ಟಿಗೆ ಊಟ, ಬಟ್ಟೆ, ಬದುಕು ಕೊಡ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಗುರು ಬೇರೆ ಜೂನ್ ಅಲ್ಲಿ 2ನೇ ಮನೆಗೆ ಮತ್ತೆ ಬರ್ತಾನಲ್ವಾ, ಚೆನ್ನಾಗಾಗುತ್ತಲ್ವಾ ಅನ್ನತಕ್ಕಂಥದ್ದು. ಪುನರ್ವಸು ನಕ್ಷತ್ರದಲ್ಲೇ ಬರ್ತಾನೆ. ದಟ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಶನಿ ವಿಶೇಷವಾಗಿ ಶನಿ ನಕ್ಷತ್ರಕ್ಕೆ ಬಂದಾಗ ಆಗ ನೋಡೋಣ. ಈಗ ಮಾತ್ರ ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಶಿವ ಕೆಟ್ಟಿದ್ದಾನೆ, ಗುರು ಕೆಟ್ಟಿದ್ದಾನೆ. ಸೊ ನಿಮ್ಮ ಜ್ಞಾನ, ಸುಜ್ಞಾನ, ವಿಜ್ಞಾನ ನಿಮಗೂ ಉಪಯೋಗ ಆಗೋಲ್ಲ. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ವ್ಯವಸ್ಥೆಗೆ ಆಗಲು ಬಿಡುವುದಿಲ್ಲ. ಮಿಥುನ ರಾಶಿಯವರು ಜಗತ್ತಿನಲ್ಲಿಯೇ ನಾನು ನೋಡಿದ ಹಾಗೆ ಆ ಡೇಟಾನೇ ಇದೆ. ಪ್ರಪಂಚದ ಅತಿ ದೊಡ್ಡ ಬುದ್ಧಿವಂತರಲ್ಲಿ 10 ಜನ ಇದ್ದಾರೆ ಅಂದ್ರೆ 5 ಜನ ನೀವೇ. ಪ್ರಪಂಚದಲ್ಲಿ 10 ಜನ ಇದ್ದಾರೆ ಶಕ್ತಿಶಾಲಿಗಳು. ಈ ಒಂದು ದುಡ್ಡು, ಕಾಸು, ವ್ಯವಹಾರ, ವ್ಯಾಪಾರ, ಬಿಸ್ನೆಸ್ ಮಿಥುನ ಲಗ್ನದವರೇ. ಜಯಲಲಿತಾ ಮಿಥುನ ಲಗ್ನವೇ, ಜಗನ್ಮೋಹನ್ ರೆಡ್ಡಿ ಮಿಥುನ ಲಗ್ನವೇ. ತುಂಬಾ ಇದೆ. ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಆಗ್ತವೆ, ನೋಡ್ಕೊಂಡು ನೀವು ಒಂಥರ ತಟಸ್ಥರಾಗ್ತಕ್ಕಂಥ ಭಾವ ಆಗುತ್ತೆ. ರಾಜಕೀಯದಲ್ಲಿರೋರಿಗೆ ಅಧಿಕಾರ ಕಳ್ಕೊಳ್ಳೋದು ಭೀತಿ ಬರುತ್ತೆ, ಸ್ಥಾನ ಭ್ರಷ್ಟರಾಗ್ಬಿಡೋದು, ಇರೋ ಸ್ಥಾನ ಕಳ್ಕೊಳ್ಳೋದು, ಒಂದು ರೀತಿ ವನವಾಸ ಯೋಗ, ಮರೆಯಾಗಿ ನಿಲ್ಲಬೇಕಾಗುತ್ತೆ. ಮುಂದಕ್ಕೆ ಬಂದ್ರೆ ನಿಮ್ಮನ್ನು ತುಳಿತಾರೆ. ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನೀವು ಬೆಳೆಸ್ದವ್ರಿಗೆಲ್ಲ ಚೆನ್ನಾಗಿರುತ್ತೆ, ನಿಮ್ಮ ಜೊತೆಲಿರೋರಿಗೆಲ್ಲ ಚೆನ್ನಾಗಿರುತ್ತೆ. ನೀವು ಒಂಥರ ಡೈರೆಕ್ಟರ್, ಬೇಜಾರು ಮಾಡ್ಕೋಬೇಡಿ. ಹೀರೋಗೆ ಹೆಸರು, ಪ್ರೊಡ್ಯೂಸರ್ಗೆ ದುಡ್ಡು, ಆ ರೀತಿ. ನೀವು ಮಾತ್ರ ಎಲ್ಲೋ ಅದೊಂದು ತೊಳಲಾಟ, ಒದ್ದಾಟ.
ಅತೀ ಒಳ್ಳೆತನ, ಮೋಸ ಮಾಡಿಬಿಡ್ತಾರೆ. ಲೀಗಲ್ ಎಕ್ಸ್ಪರ್ಟ್ ಕೇಳದೆ, ಬರವಣಿಗೆ ಇಲ್ಲದೆ, ಯಾರನ್ನಾದ್ರೂ ಕೇಳದೆ ಮಾಡಲೇಬೇಡಿ. ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರತಕ್ಕಂಥವರಿಗೆ ಈ ಎಲೆಕ್ಟ್ರಿಕಲ್, ಪ್ಲಂಬರ್, ಗ್ರಾನೈಟ್, ಮಾರ್ಬಲ್ ಇಂಥದ್ದನ್ನು ಮಾಡಿಸೋದು, ಮನೆ ರಿಪೇರಿಗಳನ್ನು ಮಾಡಿಸೋದು, ಫರ್ನಿಚರ್ ಕೆಲಸಗಳು ಮಾಡಿಸೋದು, ಸಣ್ಣ ಪುಟ್ಟ ಈ ಒಂದು ಸ್ಟೀಲ್ ಫ್ಯಾಬ್ರಿಕೇಶನ್ ಕೆಲಸಗಳೇನಾದರೂ ಮಾಡಿಸೋದು, ಇಂಟೀರಿಯರ್ ಕೆಲಸಗಳು ಸ್ವಲ್ಪ ಮಾಡಿಸೋದು, ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ಸರ್ವಿಸಿಂಗ್ ಮಾಡಿಸೋದು, ಡ್ರೈವರ್ಗಳಾಗಿ ಒಂದು ಸ್ವಲ್ಪ ಇರೋದು, ಗಾಡಿಗಳ ಒಂದು ಮಾರಾಟ, ಮುಖ್ಯವಾಗಿ ಸೆಕೆಂಡ್ ಹ್ಯಾಂಡ್ ಗಾಡಿ. ಯಾಕಂದರೆ ಶುಕ್ರ ಕೆಟ್ಟಿದ್ದಾನೆ. ಅದ್ಭುತ. ಅದೇ ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ, ನವರತ್ನಗಳ ವ್ಯಾಪಾರ ವ್ಯವಹಾರ ಅಲ್ಲೊಂದು ಎಳೆದಾಟ ತಂದಿಡ್ತಕ್ಕಂಥದ್ದಾಗುತ್ತೆ. ವಜ್ರ ವೈಡೂರ್ಯ ಹುಷಾರು. ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಅಲ್ಲಿ ನಡೆಯೋಲ್ಲ. ಮನೇಲಿ ಏನಾದರೂ ದೋಚಿರೋದು, ಇನ್ನೊಂದು ಬಾಚ್ಕೊಂಡಿರೋದು, ಲಕ್ಷ್ಮಿ ಅಲ್ಲಿ ಕೆಟ್ಟಿದೆ ಅಲ್ವಾ, ತಂದು ಇಟ್ಕೊಂಡಿದ್ರಿ, ಕಂಡು ಹೊಟ್ಟೆಗೆ ಹೊಡೆದು ಬಡದು, ಇನ್ನೊಂದು ಕೆಲವ್ರಿಗೆ ಇರುತ್ತೆ ಆ ಥರದ್ದು ಒಂದು ಯೋಗ. ತುಂಬಾ ಒಳ್ಳೇದು ಇರುತ್ತೆ, ಕೆಲವೊಂದು ವಿಕಾರಗಳು ಇರುತ್ತೆ. ಆಕಾರ, ವಿಕಾರ, ಸ್ವೀಕಾರ ಭಗವಂತ ಕೊಟ್ಟಿರ್ತಾನೆ. ಯಾರೂ ಪರಿಪೂರ್ಣ ಅಲ್ಲ, ಭಗವಂತ ಒಬ್ಬ ಬಿಟ್ಟು. ಸೊ ಅಂಥದ್ದೊಂದು ಭಾವದ ಸಂಕೇತ. ಹೆಜ್ಜೆ ಇಡುವಾಗ ಜಾಗ್ರತೆ. ಗಣಪತಿ ಅನುಷ್ಠಾನ. ಪ್ರತಿ ಸಂಕಷ್ಟ ಗಣಪತಿಗೆ ಹೋಗಿ. ಸಂಕಷ್ಟಿ ಆಗ್ತಿಲ್ಲ ಗುರುಗಳೇ, ಮನೇಲಿ ಒಂದು ಪುಟ್ಟ ಗಣಪತಿ, ಒಂದು ಗಣದಿಗ್ ಬಂದ ದೇವ್ರ ಮನೇಲಿ ತಂದಿಟ್ಟು ಒಂದು ಬಟ್ಲಲ್ಲಿ ಗಣಪತಿ ಇಟ್ಟು, ಗಣಪತಿಗೆ ಏನಾದ್ರೂ ಒಂದು ನೈವೇದ್ಯ ಇಟ್ಟಿರ್ಬೇಕು. ಗರಿಕೆಯಿಂದಲೋ, ಹಾಲಿಂದಲೋ, ಜೇನಿಂದಲೋ ಒಂದು ಪುಟ್ಟ ಅಭಿಷೇಕ, ನಿತ್ಯ ತೀರ್ಥ ಸೇವನ, ಪ್ರಸಾದ ಸೇವನ. ಗಣಪತಿ ಸ್ವರೂಪ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಏನಾದ್ರೂ ಸಿಹಿಯೋ, ಹಣ್ಣೋ, ತಾಂಬೂಲವೋ ಕೊಡ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಏನ್ ಮಾಡ್ಬೇಕಂದ್ರು ಒಂದು 30 ನಿಮಿಷ ಸುಮ್ಮನಿರಿ, ಇಲ್ಲ ಒಂದು 3 ದಿನ ಸುಮ್ಮನಿರಿ. 3 ಗಂಟೆ ಯಾರೋ ಏನೋ ಕೇಳಿದ್ರು, ಯಾರೋ ಏನೋ ಮಾಡಿಬಿಡೋಣ. ಅಲ್ಲಿ ಶನಿ ಗುರು ಸಾರದಲ್ಲಿರೋದು. ಗುರು ನಿಮ್ಮ ಮನೆಗೆ ಒಂಟಿಯಾಗಿ ಬಂದು ನಿಂತ್ಕೋತಾನೆ. ನಿಮ್ಮನ್ನ ಎಲ್ಲರೂ ಬೆಳೆಸ್ಕೊಳ್ಳೋರೆ. ಕಬ್ಬು ನೀವು ಸಿಹಿ, ಜೊಲ್ಲೆ ಸಮೇತ ಬಿಡೋದಿಲ್ಲ. ಇದಾಗಿದೆ. ಎಷ್ಟು ಜನ ಬೆಳೆದಿಲ್ಲ ಮಕ್ಕಳೇ. ನೀವು ಜಗನ್ಮೋಹನ್ ರೆಡ್ಡಿ ತಗೊಳ್ಳಿ. ಅರೆ ನಮ್ಮ ಕುಮಾರಣ್ಣನು ಮಿಥುನ ಲಗ್ನವೇ. ಎಷ್ಟು ಜನ ಇದ್ದಿತ್ತು. ಎಲ್ರಿಗೂ ಅವ್ರು ಬೇಕು. ಅವರನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಮಿಥುನ ಲಗ್ನವೇ ಅವರು ಕೂಡ. ಎಂತೆಂಥವ್ರು ಎಲ್ಲೋ ಇದ್ದವ್ರು ಏನೇನು ಬೆಳೆದಿದ್ದಾರೆ ನೋಡಿ. ತುಂಬಾ ಬುದ್ಧಿವಂತರಲ್ವಾ, ತಟ್ಕೊಳಕ್ಕಾಗಲ್ಲ. ತುಂಬಾ ಶಕ್ತಿವಂತರು, ಧ್ಯಾನವಂತರು, ಜ್ಞಾನವಂತರನ್ನ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ ಮಕ್ಕಳೇ. ಇವತ್ತು ನಡೀತಿರತಕ್ಕಂಥ ಇಲ್ಲಿ ಒಂದು ಎಳೆದಾಟ, ಅಧಿಕಾರದ ಒಂದು ಒದ್ದಾಟ ಇಲ್ಲಿ ಇದೆಯಲ್ಲ, ಅಲ್ಲೊಂದು ಶಕ್ತಿವಂತರವ್ರು. ಏನೋ ಅನ್ನತಕ್ಕಂಥ ಭಾವ. ಸುಮಾರು 40-45 ವರ್ಷಗಳ ರಾಜಕೀಯ, ಬೇರೆ ಬೇರೆ ಸ್ಥಾಯಿ, ಅದು ವಾಟ್ ಎವರ್, ಸಹಿಸೋಲ್ಲ. ಆತ ಬಂದ್ಬಿಟ್ರೆ ಅಷ್ಟೇ ಕಣೋ ನೋಡಿ. ಹಾಗೆ ಇತಿಹಾಸ ಅದು ಬರೆದಿಟ್ಬಿಟ್ಟಿದೆ ಮಕ್ಕಳೇ. ಶಂಕರಾಚಾರ್ಯರನ್ನು ಬಿಡ್ಲಿಲ್ಲ, ಯಾರನ್ನು ಬಿಡಲ್ಲ. ಸ್ವಲ್ಪ ಎಚ್ಚರಿಕೆ ಎಷ್ಟು ಮಾಡ್ಕೊಳ್ಳಿ. ನಂಜನಗೂಡು ನಂಜುಂಡೇಶ್ವರ ಕ್ಷೇತ್ರ, ಕಪಿಲಾ ನದಿ ಸ್ನಾನ, ಅಲ್ಲೊಂದು ದರ್ಶನ ಆಗುತ್ತಾ ನಿಮ್ಗೆ? ಯಾವಾಗ ಆಗುತ್ತೋ ಹೋಗಿ ಒಂದು ತುಲಾಭಾರ ಮಾಡಿಸಿ. ಆ ಸ್ವಾಮಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ಇದ್ರೆ ಅದೊಂದು ಸಂಕಲ್ಪ ತಗೊಳ್ಳಿ. ಸೀತಾರಾಮರ ಕಲ್ಯಾಣೋತ್ಸವ ಎಲ್ಲಾದ್ರೂ ಮಾಡ್ತಿದ್ರೆ ಪಾಲ್ಗೊಳ್ಳಿ. ಧರ್ಮ ಕಾರ್ಯಕ್ಕೆ ನಿಂತ್ಕೋಬಿಡಿ. ದಶರಥರಿಗೆ ಸಮಯ ಕೆಟ್ಟಾಗ ಪರಶುರಾಮರ ದಂಡೆತ್ತಿ ಬಂದಾಗ ಬರೀ ಶುಭ ಕಾರ್ಯಗಳು ಮಾಡ್ತಿದ್ರು, ಬರೀ ಮದುವೆಗಳು, ಕಲ್ಯಾಣೋತ್ಸವಗಳು. ಎಲ್ಲಿ ಸ್ತ್ರೀಯರು ಇರ್ತಾರೋ ಅಲ್ಲಿ ಪರಶುರಾಮರು ಬರ್ತಿರ್ಲಿಲ್ವಂತೆ. ಎಲ್ಲಿ ಧರ್ಮ ಕಾರ್ಯಗಳು ನಡೀತಿದ್ಯೋ ಅಲ್ಲಿ ಪರಶುರಾಮರ ಹೆಜ್ಜೆ ಕೂಡ ಇಡ್ತಿರ್ಲಿಲ್ವಂತೆ. ಎಲ್ಲಿ ಗೋವುಗಳಿದ್ದಾವೋ ಅಲ್ಲಿ ಬರ್ತಿರ್ಲಿಲ್ವಂತೆ. ತುಂಬಾ ಇದೆ ಪರಶುರಾಮರ ಬಗ್ಗೆ ಹೇಳಬೇಕು ಅಂತ. ಸೊ ಆ ರೀತಿ ನೀವು ಮಾಡ್ಕೊಳ್ಳಿ, ನಮ್ಮನ್ನ ಕಾಪಾಡುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ
ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.